ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಎಜುಟಾಕ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದಾದ್ರೂ ನಂಬರ್ಗೆ ಯಾವ ರೀತಿಯಾಗಿ ಸ್ಕ್ವೇರನ್ನು ಅಂದರೆ ವರ್ಗವನ್ನು ಕಂಡುಹಿಡಿದು ಅಂತೇಳಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ. ನೀವೀಗ ಯಾವುದಾದ್ರೂ ಒಂದು ನಂಬರ್ನ ಸ್ಕ್ವೇರನ್ನು ಕಂಡುಹಿಡಬೇಕಾಗಿರುತ್ತೆ. ಅದನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದಂತ ಈ ವಿಡಿಯೋದಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್, ಒಂದು ನಂಬರನ್ನು ತೆಗೆದುಕೊಳ್ಳಿ, 64. ನೋಡಿ, ಈ 64ಕ್ಕೆ ನೀವು ಸ್ಕ್ವೇರನ್ನು ಕಂಡುಹಿಡಬೇಕು. ಆ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಈ ಮೊದಲನೇ ನಂಬರ್ 6 ಆಗಿರುತ್ತಲ್ಲ, ಆ 6 ಸ್ಕ್ವೇರ್ ಒಂದು ಕಡೆ ಬರ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನೂ ಒಂದು ನಂಬರು 4 ಇದೆ, ಆ 4 ಸ್ಕ್ವೇರ್ ಬರ್ಕೊಳ್ಳಿ. ಅದೇ ರೀತಿಯಾಗಿ 6 ಇಂಟು 4 ಇಂಟು 2 ಈ ರೀತಿಯಾಗಿ ಬರ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು 6 ಸ್ಕ್ವೇರು 36. ಅದೇ ರೀತಿಯಾಗಿ 6 ಇಂಟು 4 ಇಂಟು 2 ಎಷ್ಟಾಗುತ್ತೆ? 6 4 24, 24 7 48. 48 ಬರ್ಕೊಳ್ಳಿ. ಅದೇ ರೀತಿಯಾಗಿ 4 ಸ್ಕ್ವೇರ್ ಬಂದ್ಬಿಟ್ಟು 16. ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋದರೆ 16ರಲ್ಲಿ ಲಾಸ್ಟ್ ಡಿಜಿಟ್ ಆಗಿರ್ತಕ್ಕಂಥ 6ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಈ 8 ಮತ್ತು 1 ಈ ಎರಡನ್ನು ಪ್ಲಸ್ ಮಾಡಿಕೊಂಡು ಇಲ್ಲಿ ಬರ್ಕೊಳ್ಳಿ. 8 + 1 9. ಈ ಉಳಿದಿರ್ತಕ್ಕಂಥ 4ಅನ್ನು ಈ 36 ಜೊತೆಗೆ ಪ್ಲಸ್ ಮಾಡಿ, ಅಂದರೆ ಆ್ಯಡ್ ಮಾಡ್ಕೊಳ್ಳಿ. 36 + 4 40. ಈ ರೀತಿಯಾಗಿ ನೀವು 64ರ ಸ್ಕ್ವೇರನ್ನು ಕಂಡುಹಿಡ್ಕೊಂಡ್ರಿ. ಈ ರೀತಿ ಬರ್ಕೊಳ್ಳೋಕ್ಕೆ ನಿಮಗೆ ಕನ್ಫ್ಯೂಸ್ ಆಗುತ್ತಪ್ಪ ಅಂದರೆ ಇನ್ನೊಂದು ರೀತಿಯಾಗಿ ನೀವು ಬರ್ಕೋಬೋದು. ಯಾವ ರೀತಿ ಅಂದರೆ 6 ಸ್ಕ್ವೇರು 2 ಇಂಟು 6 ಇಂಟು 4 ಸ್ಕ್ವೇರ್. ಇದನ್ನು ನೀವು ಯಾವ ರೀತಿ ಬರ್ಕೊಂತೀರಪ್ಪ ಅಂದರೆ 36ಅನ್ನು ಫಸ್ಟ್ ಬರ್ಕೊಳ್ಳಿ, ಅಂದರೆ 6 ಸ್ಕ್ವೇರನ್ನು ಫಸ್ಟ್ ಬರ್ಕೊಳ್ಳಿ. 2 ಇಂಟು 4 ಇಂಟು 6 48. ಇಲ್ಲಿ ಒಂದು ಸ್ಥಾನವನ್ನು ಬಿಟ್ಟು ನೆಕ್ಸ್ಟ್ ಸ್ಥಾನದಿಂದ ಆ ನಂಬರನ್ನು ಬರ್ಕೊಳ್ಳಿ. ಅದೇ ರೀತಿಯಾಗಿ 4 ಸ್ಕ್ವೇರ್ನ ಮತ್ತೆ ಇಲ್ಲಿ ಕೆಳಗಿನ ಒಂದು ಪ್ಲೇಸನ್ನು ಬಿಟ್ಟು 16ಅನ್ನು ಬರ್ಕೊಳ್ಳಿ. ಈಗ ಇವು 3ಅನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಏನೂ ಇಲ್ಲಪ್ಪ ಅಂದರೆ 0 ಇರುತ್ತೆ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹಾಗಾಗಿ ಅಷ್ಟಕ್ಕೂ 0 ಹಾಕಿದ್ರೂ ನೀವು ಇಲ್ಲಿ ಬರ್ತಕ್ಕಂಥದ್ದು 6. 8 ಮತ್ತು 1ಅನ್ನು ಕೂಡಿಸಿದ್ರೆ 9. 6 ಮತ್ತು 4ಅನ್ನು ಕೂಡಿಸಿದ್ರೆ 10 ಆಗುತ್ತೆ. 10ರಲ್ಲಿ 0 ಬರ್ಕೊಂಡು ಒಂದು ಕ್ಯಾರಿಯನ್ನು ತೊಗೊಳ್ತೀವಿ. 3 + 1 4. ಈ ರೀತಿಯಾಗಾದರೂ ಬರ್ಕೋಬೋದು ನೀವು. ಈ ರೀತಿ ಬಂದ್ರೂ ಅದೇ ಆನ್ಸರ್ ಬರುತ್ತೆ, ಈ ರೀತಿ ಮಾಡಿದ್ರೂ ಅದೇ ಆನ್ಸರ್ ಬರುತ್ತೆ. ಇದನ್ನು ನೀವು ಕರೆಕ್ಟ್ ಇದೆಯಲ್ಲ ಅಂತೇಳಿ ಒಂದು ತಾಳೆ ಮಾಡಿ ತೋರಿಸ್ತೀನಿ. ನೋಡ್ಬೋದು, 64 ಇಂಟು 64. ನೀವೀಗ ನೋಡ್ಬೋದು 4 4 16, ಕ್ಯಾರಿ 1, 4 6 24 1 25 ಪ್ಲಸ್ 6 4 24, ಕ್ಯಾರಿ 2, 6 6 36 2 38. 6 ಆ್ಯಸ್ ಇಟ್ ಇಸ್ ಬರುತ್ತೆ. 5 4 9, 8 2 10 ಆಗುತ್ತೆ. ಕ್ಯಾರಿ 1 ಬರುತ್ತೆ. 3 1 4. ನೋಡಿ, 4096. ಯಾವುದೇ ವಿಧಾನದಲ್ಲಿ ಮಾಡಿದ್ರೂ ನಿಮಗೆ ಬಂದಿರತಕ್ಕಂಥ ಉತ್ತರ 4096 ಆಗಿದೆ. ಹಾಗಾಗಿ ಇದನ್ನು ನೀವು ಈಸಿಯಾಗಿ 64ರ ಸ್ಕ್ವೇರನ್ನು 4096 ಅಂತೇಳಿ ಬರ್ಕೋಬೋದು. ಇದೇ ರೀತಿಯಾಗಿ ಕೊನೆಯಲ್ಲಿ 5 ಇರುತ್ತೆ. ಫಾರ್ ಎಕ್ಸಾಂಪಲ್ 85. ಈ ಕೊನೆಯಲ್ಲಿ 5 ಅಂತ ಇದೆಯಲ್ಲ, ಈ ರೀತಿ ಕೊನೆಯಲ್ಲಿ 5 ಇದ್ದಾಗ ಆ ನಂಬರ್ನ ಸ್ಕ್ವೇರ್ ಯಾವ ರೀತಿಯಾಗಿ ಕಂಡುಹಿಡಿಯೋದಂತ ನೋಡೋಣ. ಈಗ ನೋಡಿ, ಇಲ್ಲಿ 8 ಇದೆ. 5 ಸ್ಕ್ವೇರ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 25. 5 ಸ್ಕ್ವೇರ್ ಎಲ್ಲರಿಗೂ ಗೊತ್ತಿದೆ, 25 ಬರುತ್ತೆ. ಈ 8 ಇದೆಯಲ್ಲ, ಈ 8 ಇಂಟು 8ರ ನೆಕ್ಸ್ಟ್ ನಂಬರ್ ಅಂದರೆ 9. 8 ಆದಮೇಲೆ 9 ಬರುತ್ತಲ್ವ, 9 ಅಂತ ಬರ್ಕೊಳ್ಳಿ. ಈ 8 ಇಂಟು 9, 8 ಇಂಟು 9 ಆದರೆ 72. ನೀವೀಗ ನೋಡ್ಬೋದು 85ರ ಸ್ಕ್ವೇರ್ ಬಂದ್ಬಿಟ್ಟು 7225. ಈ ರೀತಿಯಾಗಿ ಕೊನೆಯಲ್ಲಿ 5 ಇರ್ತಕ್ಕಂಥ ನಂಬರ್ನ
ಸ್ಕ್ವೇರನ್ನು ಕಂಡುಹಿಡಿಬೋದು. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಲಾಸ್ಟ್ ಇದಿರ್ತಕ್ಕಂಥದ್ದು 45 ಸ್ಕ್ವೇರ್ ನೋಡೋಣ. ನೋಡಿ 5 ಸ್ಕ್ವೇರ್ ಆಸ್ ಇಟ್ ಈಸ್ 25. 4 ಇಂಟು 4ರ ನಂತರ ಸಂಖ್ಯೆ 5 ಬರುತ್ತೆ. 4 5 20, 2025. ಇದನ್ನು ಕೂಡ ತಾಳೆ ಮಾಡಿ ನೋಡಿದಾಗ 45 ಇಂಟು 45, 5 5 25, ಕ್ಯಾರಿ 2, 5 4 22, 22 ಪ್ಲಸ್ 4 5 20, ಕ್ಯಾರಿ 2, 4 4 16, 2 18, 5 2 ಪ್ಲಸ್ 0 2, 2 ಪ್ಲಸ್ 8 10, ಕ್ಯಾರಿ 1, 1 ಪ್ಲಸ್ 1 2. ನೋಡಿ 2025. ಇಲ್ಲಿ ಬಂದಿರತಕ್ಕಂಥ ಉತ್ತರ 2025. ಅದೇ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥ ಉತ್ತರನು 2025. ಈ ರೀತಿಯಾಗಿ ಕೊನೆಯಲ್ಲಿ 5 ಇರ್ತಕ್ಕಂಥ ಸ್ಕ್ವೇರ್ನ ನಂಬರನ್ನು ನೀವು ಕಂಡುಹಿಡ್ಕೋಬಹುದು. ಈ ವಿಡಿಯೋದಲ್ಲಿ ನಾವೀಗ 2 ಅಂಕಿಯ ಸ್ಕ್ವೇರನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೊಂಡು, ಅಂದರೆ 2 ಡಿಜಿಟ್ ಇರ್ತಕ್ಕಂಥ ನಂಬರಿಂದು ಸ್ಕ್ವೇರನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು, ಅದೇ ರೀತಿಯಾಗಿ ಕೊನೆಯಲ್ಲಿ 5 ಇರ್ತಕ್ಕಂಥದ್ದು ಅಂದರೆ 45, 55 ಈ ರೀತಿಯಾಗಿ ಕೊನೆಯಲ್ಲಿ 5 ಇರ್ತಕ್ಕಂಥ ನಂಬರಿನ ಸ್ಕ್ವೇರನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ನೋಡಿದ್ವಿ. ಅದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ 3 ಡಿಜಿಟಿನ ನಂಬರಿನ ಸ್ಕ್ವೇರನ್ನು ಯಾವ ರೀತಿಯಾಗಿ ಕಂಡುಹಿಡೋದು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನಿಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೆ ನಾವು ಇನ್ನೊಂದು ಸಪ್ರೇಟಾಗಿರ್ತಕ್ಕಂಥ ವಿಡಿಯೋ ಮಾಡ್ತೀವಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಾವು ಮುಂದೆ ಮಾಡ್ತಕ್ಕಂಥ ವಿಡಿಯೋಗಳನ್ನು ಎಲ್ಲವನ್ನು ಕರೆಕ್ಟಾಗಿ ವೀಕ್ಷಿಸಿ. ಎಲ್ಲರಿಗೂ ಧನ್ಯವಾದಗಳು.